ಮೀನರಾಶಿ 2025ರ ಯುಗಾದಿ ಭವಿಷ್ಯ. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಎಚ್ಚರಿಕೆಯಿಂದ ನಡೆಯುವುದು ಅಗತ್ಯ. ವಾಹನ ಖರೀದಿ ಯೋಗವಿದೆ. ಭೂಮಿ ಮತ್ತು ಆಸ್ತಿ ಖರೀದಿಸುವಾಗ ಸೂಕ್ತ ಪರಿಶೀಲನೆ ಮಾಡಿ ನಂತರ ತೆಗೆದುಕೊಳ್ಳುವುದು ಒಳ್ಳೆಯದು. ಮೀನರಾಶಿಯವರ ಮನಸ್ಸು ಈ ವರ್ಷ ಚಂಚಲಗೊಳಗಾಗಬಹುದು. ಆದುದರಿಂದ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಈ ವರ್ಷ ಅನಗತ್ಯ ಖರ್ಚುಗಳಾಗುವ ಸಾಧ್ಯತೆ ಹೆಚ್ಚಿದ್ದು ಉಳಿತಾಯದ ಕಡೆ ಗಮನಹರಿಸಿ. ಮೀನರಾಶಿಯವರು ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡುವ ಮೊದಲು ಜಾಗರೂಕತೆಯಿಂದ ಯೋಚಿಸುವುದು ಮುಖ್ಯ. ಮೀನರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯದಿಂದ ಈ ವರ್ಷ ಕೂಡಿರುತ್ತದೆ. ಆದರೆ ಜುಲೈ ನಂತರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಎದುರಾಗಬಹುದು. ದಂಪತಿಗಳು ಪರಸ್ಪರ ಗೌರವದಿಂದ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸಿ. ಮೀನರಾಶಿಯವರು ಈ ವರ್ಷ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆ. ಆದುದರಿಂದ ಜಾಣ್ಮೆಯಿಂದ ನಡೆಯುವುದು ಉತ್ತಮ. ಈ ವರ್ಷ ಮೀನರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಎದುರಾದರೂ ನಿಮ್ಮ ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಆರೋಗ್ಯ. ಜೂನ್ವರೆಗೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ನಂತರ ಆರೋಗ್ಯ ಸುಧಾರಿಸುತ್ತದೆ, ಉತ್ತಮವಾಗಿದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಕೆಲವು ಸವಾಲುಗಳು ಎದುರಾಗಬಹುದು. ಏಕಾಗ್ರತೆ ಮತ್ತು ಶ್ರದ್ಧೆಯಿಂದ ಓದಿದರೆ ಮಾತ್ರ ಒಳ್ಳೆಯ ಅಂಕವನ್ನು ಗಳಿಸಬಹುದು. ಜೂನ್ ತಿಂಗಳ ನಂತರ ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಪಡುತ್ತಿರುವವರಿಗೆ ಉತ್ತಮ ಪರಿಹಾರಗಳು. ಶುಕ್ರವಾರ ದುರ್ಗಾದೇವಿಗೆ ಪೂಜೆ ಸಲ್ಲಿಸಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವನಿಗೆ ನಮಸ್ಕರಿಸಿ. ನಾವು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.